ಜೀವಂತವಾಗಿರೋವರೆಗೂ ಪ್ರತಿಯೊಬ್ಬ ಮನುಷ್ಯ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಜ್ಞಾಪಕ ಇಟ್ಕೊಳ್ಳಿ. ಆ ಮಾತು ಯಾವತ್ತು ಸತ್ಯ ಆಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಸ್ವಲ್ಪ ಹಾಕಿ ಕೂತ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ ಆ ಮಹಾವಿಷ್ಣುವನ್ನು ಸ್ವಾಗತಿಸ್ಬಿಡೋಣ. ವಿಷ್ಣುವಿಗೆ ನಾನಾ ರೀತಿಯಾದ ಅವತಾರ: ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಿ. ಅದರಲ್ಲಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತ ಅನಂತ ಗೋವಿಂದೇಭ್ಯೋ ನಮಃ. ಅಚ್ಯುತಾಯ ಕಲ್ಪವೃಕ್ಷಾಯ, ಅನಂತಾಯ ಕಾಮಧೇನವೇ, ಗೋವಿಂದಾಯತೆ ಚಿಂತಾಮಣಿಯೇ ಸ್ವಾಹ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನುರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷದಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಕೇಶವಾಯ ನಮಃ, ವಾಮನಾಯ ನಮಃ. ಹೀಗೆ ಹೇಳ್ತಾ 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 24 hours ಕಾಲಾಯ ಚಕ್ರ. ಅದಕ್ಕೆ ಕಾಲಚಕ್ರದಲ್ಲಿ 24 hours ಏನಿದೆ ಅದೇ ಅವನ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ರೂಪದಲ್ಲಿ 24 ಗುಣಪಾಠಗಳು. ಇವನ ನಾಮಕರಣ ಒಂದೊಂದು ಕಡೆ ಒಂದೊಂದು ಕ್ಷಣ ಒಂದೊಂದು ನಿಮಿಷದಲ್ಲಿರ್ತಾನೆ. ಇದೆಲ್ಲ ಪರಿಪಾಲನೆ ಮಾಡೋದು ಯಾರು ಅಂದರೆ ಯಮಧರ್ಮರಾಜ. ಧರ್ಮರಕ್ಷತೆಯನ್ನು ಮಾಡ್ತಕ್ಕಂಥವನು. ಯಮದನಿಗೆ 2 ಹೆಂಡತಿಯರು, ವಿಶೇಷವಾಗಿರೋ 2 ಹೆಂಡತಿಯರ ಜೊತೆಗೆ ಅವನು ಉಗ್ರವಾಗಿದ್ದರೆ, ಪ್ರಾಣವನ್ನು ತೆಗೆದುಕೊಳ್ತಾ ಇದ್ರೆ ಹಸ್ತ ನಕ್ಷತ್ರ. ಬಳ್ಳಿ ನಕ್ಷತ್ರವಾದರೆ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ದಾಗ. ಅದಕ್ಕೆ ಅವನು 2 ನಕ್ಷತ್ರಗಳು ಅವಂದೇ. ಹಸ್ತ ನಕ್ಷತ್ರ ಯಮಧರ್ಮರಾಜಂದು, ಹಸ್ತ ನಕ್ಷತ್ರ ಸತಿ ಸಾವಿತ್ರಿದು, ಹಸ್ತ ನಕ್ಷತ್ರ ಸೀತಾಮ್ನವ್ರದು, ಹಸ್ತ ನಕ್ಷತ್ರ ಧರ್ಮ ಪಾಲನೆ ಮಾಡ್ತಕ್ಕಂಥ ಧರ್ಮರಾಯಂದು, ಹಸ್ತ ನಕ್ಷತ್ರ ಕುಂತಿ ದೇವಿದು. ಇವತ್ತಿನ ದಿವಸ ಭಾರತವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ವಿಚಾರವನ್ನ ಎಂದೆಂದೂ ಇಟ್ಕೊಂಡಿರ್ತಕ್ಕಂಥ ಶಂಕರಾಚಾರ್ಯರ ಪೀಠ ಹಸ್ತ ನಕ್ಷತ್ರ. ಅದಕ್ಕೆ ಇವತ್ತು ಹಸ್ತ ನಕ್ಷತ್ರದ ಮೊದಲನೇ ಪಾದಕ್ಕೆ ಕಾಲಿಡ್ತಾ ಇದ್ದೀವಿ. ಹಸ್ತ ನಕ್ಷತ್ರಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಕ್ಕ ತಂಗಿರು ಎಷ್ಟೋ ಚೆನ್ನಾಗಿರ್ತಕ್ಕಂಥ ಸ್ವಭಾವ, ಅಣ್ಣ ತಮ್ಮಂದ್ರಾದ್ರೆ ಗಂಡಸರಾದ್ರೆ ಅಷ್ಟೋ ಚೆನ್ನಾಗಿರೋ ಸ್ವಭಾವ. ಹಸ್ತ ನಕ್ಷತ್ರ ದೇವರಿಗೋಸ್ಕರ ಬೇರೆಯವ್ರಿಗೋಸ್ಕರ ದುಡಿತಕ್ಕಂಥ ನಕ್ಷತ್ರ. ಹಸ್ತ ನಕ್ಷತ್ರ ಧರ್ಮಕ್ಕೋಸ್ಕರ ಓಡಾಡೋ ನಕ್ಷತ್ರ. ಹಸ್ತ ನಕ್ಷತ್ರ ತ್ಯಾಗದ ನಕ್ಷತ್ರ ಅಂತೀವಿ. ಇಂಥ ತ್ಯಾಗದ ನಕ್ಷತ್ರಕ್ಕೆ ಇವತ್ತಿನ ದಿವಸ ಆ ವಿಷ್ಣು ಸಹಸ್ರನಾಮದಲ್ಲಿ ಸಾಕ್ಷಾತ್ ವಿಷ್ಣು ಮಹಾರಾಜನು ಅನುಗ್ರಹವನ್ನು ಕೊಡ್ತಕ್ಕಂಥವನು, ದಕ್ಷಿಣಾಮೂರ್ತಿ ಅನುಗ್ರಹವನ್ನು ಕೊಡ್ತಕ್ಕಂಥವನು. ಇಂಥ ಹಸ್ತ ನಕ್ಷತ್ರ ಮೊದಲನೇ ಪಾದ ಏನು ವಿಶೇಷತೆ ಅಂದರೆ, ಕಣ್ಣು ವಿಶೇಷವಾಗಿರುತ್ತೆ ಅವರಿಗೆ, ರೂಪುರೇಖೆಗಳು ಬಹಳ ಚೆನ್ನಾಗಿರುತ್ತೆ, ಹುಡುಗಿ ಆಗಲಿ ಹುಡುಗ ಆಗಲಿ. ಸೊಂಟ ಸಿಂಹ ಕಟಿ ಇದ್ದಾಗಿರ್ಬೇಕು ಹುಡುಗಿಗೆ, ಅಂದರೆ ಸಣ್ಣದಾಗಿರ್ಬೇಕು ಸೊಂಟ. ಅದಕ್ಕೆ ಡಾಬ್ ಹಾಕೊಂತ ಇರೋದು ಅವ್ರಿಗೆಲ್ಲ ಯವ್ವನ. ಆ ಯವ್ವನಾವಸ್ಥೆ ನೀವೇನು ಬಾಡಿ ಮೇಂಟೈನ್ ಮಾಡಬೇಕಾಗಿಲ್ಲ. ಹಸ್ತ ನಕ್ಷತ್ರಕ್ಕೆ ಹುಡುಗಾಗ್ಲಿ ಆ ಶೇಪ್ ಬಂದ್ಬಿಡುತ್ತೆ. ಹಸ್ತ ನಕ್ಷತ್ರ ಎದೆಯ ಮುಟ್ಟಿ ಮಾತಾಡ್ತಕ್ಕಂಥ ಅವಕಾಶ ಇರಲ್ಲ ಅವ್ರಿಗೆ. ಅವ್ರಿಗೇನು ಅಂದರೆ ಸಂಕೋಚ. ಬನ್ರಿ ಸ್ವಲ್ಪ ಮುಂದೆ, ಇರಲಿ ಪ್ರಲ್ ಅಂದರೆ ಎಷ್ಟು ಕೆಲಸ ಮಾಡಿದ್ರು ಏನು ಗೊತ್ತಿಲ್ಲದೆ ಇದ್ದಾಗ ಇರ್ತಾರೆ. ಅಷ್ಟೆಲ್ಲ ಕೆಲಸ ಮಾಡಿರ್ತಾರೆ, ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ. ಏನೋ ಆಯಿತು ನನ್ನ ಕೈಲಾದ ಮಟ್ಟಿಗೆ ಅಂದರೆ ಅಳಿಲ್ ಸೇವೆ ಮಾಡಿದಷ್ಟು. ಅಳಿಲ್ ನಕ್ಷತ್ರ ಇನ್ಯಾವುದೋ ಹಸ್ತ ನಕ್ಷತ್ರ. ಅದಕ್ಕೆ ರಾಮಚಂದ್ರನು ಹಸ್ತಾಭ್ಯಾಂ ಪರಮಹಸ್ತಾಭ್ಯಾಂ ತ್ರಿಹಸ್ತಾಭ್ಯಾಂ ಸರ್ವದೋಷ ಪರಿಬ್ರಾಹಂ ಅಂತಾರೆ. ಪರಿಬ್ರಾಹ್ಮಂ ಅಂದರೆ ಬ್ರಹ್ಮಸ್ವರೂಪದಲ್ಲಿ ಯಾವನು ಇದಕ್ಕೆ ದೋಷವನ್ನು ಕೊಡ್ತಾನೆ, ನನ್ನ ಹಸ್ತರೇಖೆಗಳನ್ನು ಹಾಕಿರ್ತಕ್ಕಂಥ ಇದಕ್ಕೆ ಎಂದು ಒಂದು ಕೂದಲು ಉದುರುವುದು ಅಷ್ಟು ದೋಷ ಅವನು ಕೊಟ್ಟೋಗ್ಲಿ. ಅದಕ್ಕೆ ಅಳಿಲನ್ನು ಸಾಧಿಸಬಾರ್ದು, ಅಳಿಲ್ ಮುಟ್ಟಬಾರ್ದು, ಅಳಿಲನ್ನ ಯಾವ ಕಾಲಕ್ಕೂ ತಿನ್ನಬಾರ್ದು. ಎಷ್ಟು ಜನ ಪಾಪಿ ಮುಂಡೆವಿದ್ದೀವಿ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಹಸ್ತ ನಕ್ಷತ್ರ ಅನ್ನೋದು ಹಸ್ತರೂಪ ರೇಖೆಗಳನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಒಳ್ಳೆ ಕೈ ಹಸ್ತ ಕಡೆ ಅಂದರೆ ಆ ಹಸ್ತರೇಖೆಗಳಿದ್ದ ಹಾಗೆ ಇವರ ಕೈಗುಣ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಆ ಶ್ಲೋಕ ನೋಡ್ಬೇಡ, ಇನ್ನಷ್ಟು ಅವ್ರ ವಿಚಾರ ಮಾತಾಡೋಣ, ಎಲ್ಲ ಒಳ್ಳೇದಾಗತ್ತೆ. ಸುವ್ರತಃ ಸುಮುಖಃ ಸೂಕ್ಷ್ಮಃ ಸುಘೋಷಃ ಸುಖದಃ ಸುಹೃತೆ ಮನೋಹರೋಜಿತ ಕ್ರೋಧೋ ವೀರಬಾಹುರ್ವಿದಾರಣಃ. ಸುವ್ರತಃ ಸುಮುಖಃ ಸೂಕ್ಷ್ಮಃ ಸುಘೋಷಃ ಸುಖದಃ ಸುಹೃತೆ ಮನೋಹರೋಜಿತ ಕ್ರೋಧೋ ವೀರಬಾಹುರ್ವಿದಾರಣಃ. ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ 1, 2, 3, 4 ಪಾದದಲ್ಲಿ 50 ವರ್ಷದವರೆಗೂ ಹಸ್ತ ನಕ್ಷತ್ರದವರಿಗೆ ವಿಶೇಷವಾಗಿ ಒಳ್ಳೆ ಗುಣಗಳಿರುತ್ತೆ. 50 ವರ್ಷದ ನಂತರ ಕೆಟ್ಟ ಗುಣಗಳು ಬಂದ್ಬಿಡುತ್ತೆ. ಅದು ಏನಕ್ಕೋ ಸಾಯೋ ಟೈಮ್ಗೆ ಏನು ಬಂತು ನಿಮ್ಮ ದೊಡ್ಡರಾಗ ಇಂಥ ಕೆಟ್ಟ ಗುಣ ಅಂತೀವಿ. ಇಲ್ಲ, ಕೆಟ್ಟ ಗುಣ ಇರೋರು 50 ವರ್ಷದವರೆಗೂ ಇರ್ತಾರೆ, ಆಮೇಲೆ ಒಳ್ಳೆಯವರಾಗ್ಬಿಡ್ತಾರೆ. ಆ ಸಮಯಕ್ಕೆ ಎಷ್ಟು ಜನ ಥೂ ಛೀ ಅಂದ್ಬಿಟ್ಟಿರ್ತಾರೆ.
ಅದಕ್ಕೆ ಹೇಳೋದು ಹಸ್ತ ನಕ್ಷತ್ರ ಗುಣಗಳಂದ್ರೆ 50 ವರ್ಷದವರೆಗೂ ನಾನು ಯಾವತ್ತೂ ಏನು ಹೇಳ್ತೀನಿ, ಯಾವತ್ತು ಮಹಾವಿಷ್ಣುವನ್ನ ಸ್ಮರಣೆ ಮಾಡ್ಕೊಳ್ಳಿ. ಹಸ್ತ ನಕ್ಷತ್ರದವರು ವಿಶೇಷವಾಗಿ 50 ವರ್ಷದ ಯಾರನ್ನು ಸ್ಮರಣೆ ಮಾಡ್ಕೊಳ್ಳಿ, ಪರಮೇಶ್ವರನ ಸ್ಮರಣೆ ಮಾಡ್ಕೊಳ್ಳಿ. ಇದನ್ನ ಭೂಮಿಯಲ್ಲಿರ್ತಕ್ಕಂಥ ಶಾಸನ. ಯಾರೇ ಮನುಷ್ಯ ಆಗಲಿ 50 ವರ್ಷದವರೆಗೂ ನಿಮಗೆ ದುಡ್ಡು ಕಾಸು ಎಲ್ಲ ಬೇಕು ಅಂದ್ರೆ, ಬಹಳ ಚೆನ್ನಾಗಿರ್ಬೇಕು ಅಂದ್ರೆ ಮಹಾವಿಷ್ಣುನ ಸ್ಮರಣೆ ಮಾಡ್ಕೊಳ್ಳಿ. ಏನು ಬೇಡ ವೈರಾಗ್ಯ ಅಂದ್ರೆ 50 ವರ್ಷದ ಮೇಲೆ. ನೀವು ಮೊದಲೇ ವೈರಾಗ್ಯದಲ್ಲಿ ಇದ್ರೆ ಏನ್ ಮಾಡ್ತೀರಾ? ಮನೆಗೆ ದುಡ್ಡು ಕಾಸು ಕೊಡಲ್ಲ, ನೀವೇ ಅಂಬೋ ಅಂತ ಶಂಭೋ ಶಂಕರ. ಇನ್ನು ಮನೇಲಿ ಏನು ಕೊಡ್ತೀರಾ? ಏನು ಕೊಡಕ್ಕಾಗಲ್ಲ. ಅದಕ್ಕೆ ಹೇಳೋದು, ಶಿವನ ನಂಬಿದವನಿಗೆ ವೈರಾಗ್ಯ ಮಾತ್ರ ಪ್ರಾಪ್ತಿ, ಲೋಕಾರೂಢಿಯಲ್ಲಾಗಿರ್ತ ಮಾಯೆಯನ್ನು ನಂಬಿರ್ತಕ್ಕಂಥ ವಿಷ್ಣುಗೆ ಸರ್ವದಾ ಸರ್ವಪ್ರಾಪ್ತಿ ಅಂತ. ಅದಕ್ಕೆ ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮಹಾವಿಷ್ಣು ಸ್ವರೂಪದಲ್ಲಿ ಹಸ್ತ ನಕ್ಷತ್ರ ಏನಂತಾರೆ, ಇವತ್ತಿಗಲ್ಲ ಎಂದೆಂದಿಗೂ ಇವರಲ್ಲಿ ಕಣ್ಣು ಬೇರೆ ಇರುತ್ತೆ. ಬೆಕ್ಕಿನ ಕಣ್ಣಿರುತ್ತೆ, ಇಲ್ಲ ಹಾವಿನ ಕಣ್ಣಿರುತ್ತೆ. ಇವರ ಕಣ್ಣುಗಳೇ ಬಹಳ ಚೆನ್ನಾಗಿರುತ್ತೆ. ಕಣ್ಣಿನ ಶೇಪ್ಗಳು ಬಹಳ ಚೆನ್ನಾಗಿ ಬಂದಿರುತ್ತೆ. ಯಾಕೆಂದ್ರೆ ವಿಷ್ಣು ಮಾಯೇತಿ ಸಂಸ್ಥಿತ, ಮಾಯಾ ರೂಪದಲ್ಲಿ ಹುಟ್ಟುತ್ತಾರೆ. ಇವರಲ್ಲಿ ಏನು ಅಂದ್ರೆ ಸ್ವಲ್ಪ ಮಟ್ಟಿಗೆ ವ್ಯಾಮೋಹ ಹುಡುಗನ ಮೇಲೆ ಜಾಸ್ತಿ ಇರುತ್ತೆ ನಕ್ಷತ್ರಕ್ಕೆ, ಇಲ್ಲ ಹುಡುಗಿ ಮೇಲೆ ಇರುತ್ತೆ, ಹುಡುಗನ್ ಬಿಟ್ಟೇ ಬಿಡ್ತಾರೆ. ಇವರಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಟ್ಬಿಡ್ತಾರೆ. ಅಕಸ್ಮಾತ್ ಯಾವಾಗ ಅಂದ್ರೆ 50 ಇಯರ್ಸ್ ಬಿಫೋರ್ ಆದ್ರೂ ಸರಿ, ಇಲ್ಲ ಆಫ್ಟರ್ 50 ಇಯರ್ಸ್ ಆದ್ರೂ ಸರಿ. ಇವರಿಗೆ ಅಲ್ಪಾಯು ಅಂತ ಕರಿತೀವಿ. ಸಾಯುವಾಗ ರೋಗದಿಂದನೇ ಸಾಯ್ತಾರೆ ಪಾಪ. ಅಧರ್ಮವಾದರೆ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ನೀವು ಧರ್ಮದಲ್ಲೇ ಇರ್ತೀರಾ ಅಂತ ನಿಮ್ಮ ಹಣೆ ಬರ, ಆದರೆ ಸ್ವಲ್ಪ ಮಟ್ಟಿಗೆ ಅಧರ್ಮ ಮಾಡೇ ಮಾಡ್ತೀರಾ ಎಲ್ಲೋ ಒಂದ್ ಕಡೆ, ಆವಾಗ ಏನ್ ಮಾಡ್ತಾನೆ ದೇವರು ಬಹಳ ಬೇಗ ಶಿಕ್ಷೆಯನ್ನು ಕೊಡ್ತಾನೆ. ಯಾಕಂದ್ರೆ ಯಮನ್ ನಕ್ಷತ್ರ ಅಲ್ವೇ. ಅದಕ್ಕೆ ಹಸ್ತ ನಕ್ಷತ್ರದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವುಗಳು ಬಹಳ ಜನ ಎಲ್ಲರೂ ಕಾರ್ಮಿಕರಾಗಿ ಕೆಲಸ ಮಾಡೋರು, ಅಂದ್ರೆ ಬೇರೆಯವ್ರಿಗೋಸ್ಕರ ದುಡಿತೀರಾ. ಮನೇಲಿ ಅಕಸ್ಮಾತ್ ಹೆಂಗಸರಾದ್ರೆ 24 ಗಂಟೆ ಚಕ್ಲಿ, ಕೋಳ್ಬಳೆ, ನಿಪ್ಪಟ್ಟು, 24 ಗಂಟೆ ಚಟ್ನಿ ಪುಡಿ, 24 ಗಂಟೆ ಹುಳಿ ಪುಡಿ, 24 ಗಂಟೆ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು ಅಡಿಗೆ ಮನೇಲಿ. ಬೇರೆಯವ್ರಿಗೋಸ್ಕರ ದುಡಿತಾನೆ ಇರ್ತೀರ. ಅಕಸ್ಮಾತ್ ಹೊರಗಡೆ ಆದ್ರೆ ಆಫೀಸಲ್ಲಿ ಬೇರೆ ಕ್ಲೈಂಟ್ಸ್ ಎಲ್ಲ ಕೆಲಸಗಳು ಮಾಡಿಟ್ಬಿಟ್ಟಿರ್ತೀರಾ, ಆಫೀಸಲ್ಲಿ ದುಡಿತಾನೆ ಇರ್ತೀರಾ. ಬಾಸ್ ಕೂಡ ಹೊಟ್ಟೋದ್ರೂ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರಾ, ಶ್ರದ್ಧೆ ವಹಿಸಿ ಮಾಡ್ತೀರಾ, ಬಹಳ ಸಂತೋಷ. ಆದ್ರೆ ಹಸ್ತ ನಕ್ಷತ್ರದವರಿಗೆ ಶುಗರು, BP ಬಹಳ ಬೇಗ ಬಂದ್ಬಿಡುತ್ತೆ. ಚಿಕ್ಕ ವಯಸ್ಸಿಗೆ ಬರುತ್ತೋ ಆದಷ್ಟು ಬೇಗ ಬಂದ್ಬಿಡುತ್ತೆ. ಯಾಕೆಂದ್ರೆ ಗುರು ಚೆನ್ನಾಗಿರ್ತಾನೆ, ನಿಮಗೆ ಶುಕ್ರ ಚೆನ್ನಾಗಿರ್ತಾನೆ, ಅದೇ ರೀತಿ ಬುಧನು ಚೆನ್ನಾಗಿರ್ತಾನೆ. ಜಠರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗಾದ್ರೂ ಆಪರೇಷನ್, ಅಕಸ್ಮಾತ್ ಹೆಣ್ಣು ಮಕ್ಕಳಾದ್ರೆ ಗರ್ಭಕೋಶದ ಆಪರೇಷನ್ ಒಂದು ಚಿಕ್ಕದಾದ್ರೂ ಮಾಡಿಸ್ತಾನೆ. ಇಲ್ಲ ಹುಡುಗರಾದ್ರೆ ಚಿಕ್ಕ ವಯಸ್ಸಲ್ಲಿ ಬಹಳ ದೋಷ ಕೊಡ್ತಾನೆ. ಹೇಗೆ ಅಂದ್ರೆ ಪುಟಾಣಿ ಹುಡುಗ ಉಚ್ಚೆ ಹೋಯ್ತಾನೆ ಇರ್ತಾನೆ ಹಾಸಿಗೆಲಿ. ಈಗ ಹೋಗ್ತಾ ಇದ್ದಾನೆ ಅಂದ್ರೆ ಸ್ವಲ್ಪ ದೊಡ್ಡವನಾದ್ಮೇಲೆ ಹೋಗ್ತಾ ಇರ್ತಾನೆ. ಸ್ಕೂಲ್ಗಾಯ್ತು, ಕಾಲೇಜ್ ಹೋಗ್ತಾ ಇದ್ದಾನೆ, ಇನ್ನೂ ಹೋಗ್ತಾನೆ ಇದ್ದಾನೆ. ಅವ್ರ ಅಮ್ಮ ಪಾಪ ಅವತ್ತು ಯಾಕೋ ಮೊದಲಾದ್ರೆ ವಾಸನೆ ಬರ್ತಾ ಇರಲಿಲ್ಲ, ಈಗ ಸ್ವಲ್ಪ ಜಾಸ್ತಿ ವಾಸನೆ. ದೊಡ್ಡವನಾಗಿದ್ದಾನಲ್ಲ, ತುಂಬಾ ಉಚ್ಚ ಹೋಯ್ತಾನೆ. ಅದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಗೊತ್ತೇ ಇಲ್ಲ. ಅಂದ್ರೆ ಅವರ ನವರಗಳ ಕಂಟ್ರೋಲ್ ಅವ್ರ ಹತ್ರ ಇರಲ್ಲ. ಆ ಹಸ್ತ ನಕ್ಷತ್ರದ ಗುಣಗಳು ತಮಗ್ ಗೊತ್ತಿಲ್ಲದೇನೆ ಆಗ್ತಕ್ಕಂಥ ಈ ಒಂದು ಪ್ರಕೋಪ ದೋಷ ಅದು. ಅದಕ್ಕೆ ಶುಕ್ರ ದೋಷದಿಂದ ಬಂದಿರತಕ್ಕಂಥ ಇವರಿಗೆ ಆಸ್ತಿ ಪಾಸ್ತಿ ಎಷ್ಟೇ ಇದ್ರೂ ಹಣೆ ಬರದಲ್ಲಿ ಬರ್ದಿರಲ್ಲ. ಅದಕ್ಕೆ ಹಸ್ತ ನಕ್ಷತ್ರದ ಇವರಿಗೆ ಪರಿಪೂರ್ಣವಾಗಿ ತ್ಯಾಗವನ್ನ ಮಾಡಿ ಅನುಗ್ರಹ ಸಿದ್ಧಿಯನ್ನು ಪಡಿತಕ್ಕಂಥ ಅವಕಾಶವನ್ನ ಮೊದಲನೇ ಪಾದದವರು. ಇಷ್ಟೆಲ್ಲ ನಿಮ್ಮ ರೂಪರೇಖೆಗಳಿದೆ. ಮತ್ತಷ್ಟು ಪಾದಗಳಿಗೆ ನಾವು ಹೋಗೋಕ್ಕೆ ಮೊದಲು ನೀವೇನ್ ಮಾಡಬೇಕು? ಮಹಾವಿಷ್ಣು ಸ್ಮರಣೆ.